ಐ ಥಿಂಕ್ ನಿಮ್ಮನ್ನ ಪ್ರೀತಿ ಮಾಡೋ ಜನ ಜಾಸ್ತಿ ಇದ್ದಾರೆ ಅನ್ಕೋತೀನಿ ಸರ್. ನಿಮ್ಮನ್ನ ಪ್ರೀತಿ ಮಾಡೋ ಜನ ಜಾಸ್ತಿ ಇದ್ದಾರೆ ಅನ್ಕೋತೀನಿ. ಅದು ಒಳ್ಳೆ ತರ ಇರ್ಬೋದು, ಅದು ಬೇರೆ ತರನೂ ಇರ್ಬೋದು. ಅದ್ರ ಜೊತೆಗೆ ನಮ್ಮನ್ನು ಸೇರಿಸ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ನಮ್ಮ ಒಂದಷ್ಟು ಲೋಗೋಗಳು, ನಮ್ಮ ನ್ಯೂಸ್ 18 ಕನ್ನಡದ ಲೋಗೋಗಳ್ನು ಹಾಕೊಂಡು, ಬೇರೆ ಬೇರೆ ಚಾನೆಲ್ಗಳ ಲೋಗೋಗಳ್ನು ಹಾಕೊಂಡು ಬೇರೆ ರೀತಿಯಾದಂತಹ ಒಂದಷ್ಟು ನೆಗೆಟಿವ್ ಕೆಲಸಗಳನ್ನ ಒಂದಷ್ಟು ಜನ ಮಾಡ್ತಿದ್ದಾರೆ. ಸೊ ಯಾಕೆ ಅಂತ ಗೊತ್ತಿಲ್ಲ. ಅದ್ರ ಜೊತೆಗೆ ಪೈರಸಿ ನೀವು ಆರಂಭದಲ್ಲೂ ಕೂಡ ಒನ್ ಬೈ ಒನ್ ಹೋಗಿ ಕನ್ಫ್ಯೂಸ್ ಮಾಡೋಣ. ಹೋಗಿ ಅದೇ ಅದು ಫಸ್ಟ್ ಲೋಗೋದಲ್ಲ. ಹೌದು ಹೌದು ಸರ್. ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಈ ಹಾಲ್ ಅಲ್ಲಿ ನಾನ್ ಮಾತ್ರ ಅಲ್ಲ, ನೀವು ಅಷ್ಟೇ ಪಾಪ್ಯುಲರ್ ಆಗಿದ್ದೀರಿ ಅಂತ. ನಿಮ್ ಲೋಗೋ ಇಲ್ಲ ಅಂದ್ರೆ ನ್ಯೂಸ್ ಯಾರು ನೋಡ್ತಾ ಇರ್ಲಿಲ್ಲ. ಕರೆಕ್ಟಾ? ಏನಾಗ್ಬಿಡುತ್ತೆ, ಅವ್ರದೇ ಆದ ಲೋಗೋಗೆ ಆ ವ್ಯಕ್ತಿತ್ವ, ತೂಕ, ಗಂಭೀರ್ಯತೆ ಅವೆಲ್ಲ ಇದ್ದಿದ್ರೆ ನಿಮ್ಗೆ ಆಗ್ಬೇಕಿತ್ತು. ನೀವು ಅಲ್ಲಿ ಹೋಗ್ಬಿಟ್ಟಿದ್ದೀರಾ ಸರ್. ನೀವು ಬೆಳೆದಿರೋದು ನಿಮ್ಗೆ ಗೊತ್ತಿಲ್ಲ. ಇನ್ನು ನಿಮ್ ಲೋಗಗಳು ಹಾಕೊಂಡು ಹೊಡಿತಾ ಇದಾರೆ ಅಂತ ಅರ್ಥ ಮಾಡ್ಕೊಂಡು ನೀವು ಖುಷಿ ಪಡಬೇಕು. ನೀವು ಆಮೇಲೆ ಮಾಡೋಣ ಬಿಡಿ. ಇಟ್ ಈಸ್ ಸಮಥಿಂಗ್ ದಟ್ ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಯಾವ ಮಟ್ಟಿಗೆ, ಯಾವ ಹಂತಕ್ಕೆ ಕೆಲವ್ರು ಹೋಗಕ್ಕೆ ರೆಡಿ ಇದ್ದಾರೆ ಅಂದ್ಬಿಟ್ಟು. ಬಟ್ ಏನಾಗುತ್ತೆ, ನಾನು ಆಲ್ವೇಸ್ ಒಂದು ಮಾತು ಹೇಳ್ತೀನಿ, ನೋಡೋದು ಮಾತ್ರ ಅಲ್ಲ, ನೋಡಿದ್ಮೇಲೆ ಅರ್ಥ ಮಾಡ್ಕೊಳ್ಳಿ. ಯಾಕೆ ಕೆಲವು ಮಾತುಗಳು ಬರ್ತವೆ, ಯಾಕೆ ಕೆಲವು ಮಾತುಗಳು ಹುಟ್ಕೋತವೆ. ಕೆಲವು ಪ್ರಾರಂಭಗಳು ಎಲ್ಲಿಂದನೂ ಆಗಿರಲ್ಲ, ಆಗೋಗಿರೋದಕ್ಕೆ ಸೇರ್ಪಡೆ ಆಗಿರ್ತೀವಿ ಕಾಪಾಡ್ಕೊಳ್ಳೋಕ್ಕೆ. ಬಟ್ ದಟ್ಸ್ ನಾಟ್ ದ ಪಾಯಿಂಟ್. ಐ ಲೀವ್ ಆಲ್ ದಟ್ ಅಸೈಡ್. ಹೊಸ ವಿಚಾರಗಳನ್ನ ಮಾತಾಡ್ತಾ ಸಂಭ್ರಮಿಸ್ತಾ ನೀವೇನೊಂದು ಹೇಳಿದ್ರಿ, ಪ್ರೀತಿ ಇರ್ಬೋದು, ಇನ್ನೊಂದು ಇರ್ಬೋದು. ಸರ್, ಐ ಹ್ಯಾವ್ ಓನ್ಲಿ ಲೆಟ್ ಮೈ ಲೈಫ್ ಇನ್ ಅ ವೆರಿ ಪಾಸಿಟಿವ್ ವೇ ಸರ್. ಪಾಸಿಟಿವ್ ತಗೊಳ್ಳೋಣ. ನೆಗೆಟಿವ್ ಒಟ್ಟಿಗೆ ಲೀಡ್ ಮಾಡೋಕ್ಕಾಗಲ್ಲ. ಲೈಫ್ ಆಗಲಿ, ಸಂಬಂಧ ಆಗಲಿ, ಸಿನಿಮಾ ಆಗಲಿ, ಯಾವುದೇ ತಗೊಳ್ಳಿ ನೆಗೆಟಿವ್ ಇದ್ರೆ ಇರೋಕ್ಕಾಗಲ್ಲ. ಉತ್ತರ ಕೊಡಬೇಕು, ಕೊಡೋ ಕಡೆ ಕೊಡೋಣ. ಕೊಡದೆ ಕೂತ್ರೂ ನಮ್ಮ ವ್ಯಕ್ತಿತ್ವ ಡೌನ್ ಆಗೋಗುತ್ತೆ. ಬಟ್ ಪಾಯಿಂಟ್ ಅದಲ್ಲ. ನನಗೇನು ಖುಷಿ ಆಯ್ತು ಅಂದ್ರೆ, ನಾವೆಲ್ಲ ನೋಡ್ತಾ ಇದ್ವಿ, ಏನದು ನಿಮ್ಗಳು ಲೋಗೋ, ವಾಹ್. ನನಗೆ ಅವಾಗ ಅನಿಸಿ, ಈಗ ನೋಡ್ರಿ, ನಾವು ನಮ್ಮ ಬಗ್ಗೆ ಮಾತಾಡ್ತಾ ಇದ್ವಿ, ಹೀರೋಗಳು ಅಲ್ಲೂ ಕೂತಿದ್ದಾರೆ, ಹೆಂಗ್ ಹೊಡ್ಕೋತಾ ಇದಾರೆ ಅವ್ರದ್ದು ಅಂತ. ಸೊ ಐ ಥಿಂಕ್ ಸರ್, ಇಟ್ ವಾಸ್ ಸೆಲೆಬ್ರೇಷನ್ ಟೈಮ್ ಫಾರ್ ಯು ಆಲ್ಸೋ. ಮಾರ್ಕೊಟ್ಟಿಗೆ ನಿಮ್ದು 2 ಆರ್ಟಿಕಲ್ ನೋಡಿದೆ. ಒಂದು ನಿಮ್ದು ಅಲ್ಲದೆ ಇದ್ದಿದ್ದು. 2 ಎಂಜಾಯ್ ಮಾಡಿದ್ದೀನಿ ಸರ್. ಸುದೀಪ್ ಸರ್, ಅದ್ರ ಜೊತೆಗೆ ಸರ್, ಹುಬ್ಳಿಯಲ್ಲಿ ನೀವು ಪೈರಸಿ ವಿರುದ್ಧ ಮಾತಾಡಿದಿರಿ. ಆದರೆ ನಿಮ್ಮ ಇಲ್ಲ ನಾನೇ ಸರ್, ಆ ಪೈರಸಿ ನಿಮ್ಮ ಸಿನಿಮಾ 24 ಅವರ್ಸ್ ಕೂಡ ಆಗಿರ್ಲಿಲ್ಲ ರಿಲೀಸ್ ಆಗಿ. ಅದ್ರ ಜೊತೆಗೆ 45 ಕೂಡ, 2 ಸಿನಿಮಾದು ಪೈರಸಿಗಳಾಗ್ತಿದೆ. ನಮ್ಮಲ್ಲಿ ಸಾಕಷ್ಟು ಹೀರೋಗಳು, ನಿಮ್ಮ ಸಿನಿಮಾಗಳೆಲ್ಲ ನಾವು ಕೂಡ ನೋಡಿ ಎಂಜಾಯ್ ಮಾಡಿ. ಒಂದು ನಿಮಿಷ, ನಿಮ್ಮ ಫಸ್ಟ್ ಪಾರ್ಟಿ ಬರ್ತೀನಿ ಈಗ. ಪೈರಸಿ ಸಿನಿಮಾ ರಿಲೀಸ್ ಆಗಿ 24 ಅವರ್ಸ್ ಕೂಡ ಆಗಿಲ್ಲ ಸರ್. ಅದಕ್ಕೆ 24 ಅವರ್ಸ್ ಮುಂಚೆನೆ ಎಚ್ಚರಿಕೆ ಕೊಟ್ಟಿದ್ದು ನಾನು. 24 ಅವರ್ಸ್ ಮುಂಚೆನೆ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೇನಕ್ಕಂದ್ರೆ 48 ಅವರ್ಸ್ ಮುಂಚೆ ನನಗೆ ಗೊತ್ತಾಗಿತ್ತು. ನಾನು ನಿಮಗೊಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ. ಪ್ರತಿ ಕ್ರಿಕೆಟ್ ಟೀಮಲ್ಲಿ, ಆಪೋಸಿಷನ್ ಟೀಮಲ್ಲಿ 11 ಜನ ಇರ್ತಾರೆ. ನನ್ನ ಟೀಮಿಗೆ ಮಾತ್ರ ಎದುರುಗಡೆ 33 ಜನ ನಿಂತಿರ್ತಾರೆ ಅಂತ. ಬಟ್ ನಮ್ಮ 11 ಜನ ಸಾಕು ಸರ್. ಸಖತ್ತಾಗಿ ಆಲ್ರೌಂಡರ್ಸ್ ಇದೀವಿ ನಾವು, ಸುಮ್ಮನೇನಿಲ್ಲ. ನಾವು ಮಾತಾಡಲ್ಲ ಅಷ್ಟೇನೆ. ಬಟ್ ನೀವೇ ನೋಡಿದ್ರಿ, ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋಲ್ಲ. ನಾನು ಆ ಥರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದ್ರೆ ನಾನು ಏನೋ ನೋಡಿರ್ಬೇಕು, ಕೇಳಿರ್ಬೇಕು, ದೃಢವಾಗಿ ಆಗಿರ್ಬೋದು. ಇವತ್ತು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ, 24 ಅವರ್ಸ್ ಆಗಿರಲ್ಲ ಅಂತ. ಸೊ 24 ಅವರ್ಸ್ ಒಳಗಡೆ ಕೆಲವು ಆಗಬೇಕು ಅಂದ್ರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು. ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದ್ದಾವೆ. ಅಲ್ಲಿಂದ ನಮಗೆ ಬರುತ್ತಲ್ವಾ, ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದ್ದೀವಿ ಅಂತಂದೆ ನಾನು ಅಷ್ಟೇ. ಪಾಯಿಂಟ್ ಏನಂತಂದ್ರೆ, ಅಗೇನ್ ಗೋಯಿಂಗ್ ಬೈ ದಟ್, ಸ್ವಲ್ಪ ತಾಳ್ಮೆಲಿದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್. ಇದ್ಯಾವುದು ಅಲ್ಲ, ಏನು ದೊಡ್ಡದೇನು, ಚಿತ್ರರಂಗ ಅಷ್ಟೇ. ಒಂದು ಬಹಳ ಪ್ರೀತಿಯಾದಂಥ, ಒಂದು ಸಂಭ್ರಮ ಪಡುವಂಥ ಒಂದು ವೃತ್ತಿ. ನಿಮ್ಮೆಲ್ಲರೂ ನಗ್ಸೋದಕ್ಕೆ, ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್. ಒಂದು ಎಲ್ಲರೂ ಥಿಯೇಟರ್ ಮುಂದೆ ನೀವೇ ನೋಡಿದ್ರೆ ಆ ಸಂಭ್ರಮ. ಕರೆಕ್ಟ್. ಆ ಸಂಭ್ರಮ ಯಾರ್ದು ಅವ್ರ ಮನೆಯವರ ಹುಟ್ಟು ಹಬ್ಬ ಅಲ್ಲ, ಅವ್ರ ಮನೆಯಲ್ಲಿ ನಡೀತಾ ಇರುವ ಮದುವೆ ಅಲ್ಲ, ಅವ್ರ ಮನೆಯದ ಸಂಬಂಧಪಟ್ಟಿದ್ದಲ್ಲ. ಬಟ್ ನಮ್ಮನ್ನು ಅವ್ರ ಮನೆಯವ್ರು ಅನ್ಕೊಂಡಾಗ ಆ ಥಿಯೇಟರ್ ಮುಂದೆ ನಡೆಯೋ ಸೆಲೆಬ್ರೇಷನ್ಸ್ ನೋಡಿದಾಗ, ಈಗ ನೀವು ನನ್ನ ಜಾಗಕ್ಕೆ ಬಂದು ಹೇಳಿ, ನಾನು ನನ್ನ ಫ್ಯಾನ್ಸ್ನ, ನನ್ನ ಸಿನಿಮಾನ ಕಾಪಾಡ್ಕೊಡ್ಲಿಲ್ಲ ಅಂದ್ರೆ ಇನ್ಯಾರು ಕಾಪಾಡ್ಕೋತಾರೆ ಹೇಳಿ? ಅವರಿಗೆ ನಾನು ಬರೀ ಪರದೆ ಮೇಲೆ ಮಾತ್ರ ಅಲ್ಲ ಸರ್, ಎಲ್ಲ ಕಡೆನೂ ಒಬ್ಬ ಹೀರೋ ಆಗಿರ್ಬೇಕಾಗುತ್ತೆ, ಅಣ್ಣನಾಗಿರ್ಬೇಕಾಗುತ್ತೆ. ಅಣ್ಣ ಅಂತ ಬರ್ತಿದ್ದಾಗೆ ನಾನು ನನ್ನ ಸಿನಿಮಾನು ಕಾಪಾಡ್ಕೋಬೇಕಾಗುತ್ತೆ. ಹಾಗಂತ ಯಾವ್ದು ಗಲಾಟೆ ಮಾಡಿಕೊಂಡು ಬಾಡ್ದಿದ್ದೆಲ್ಲ ಮಾಡ್ಕೊಂಡು ಹೋಗೋ ವ್ಯಕ್ತಿ ನಾನಲ್ಲ. ಬಟ್ ನೀವೇ ಹೇಳಿದ್ರಿ, ಇವತ್ತು ನಿಮ್ಮ ಬಾಯರೇ ಬಂತು, ಬಹಳ ಚೆನ್ನಾಗಿ ಖುಷಿ ಆಯ್ತು ನನಗೆ ಕೇಳಕ್ಕೆ. 24 ಅವರ್ಸ್ ಆಗಿಲ್ಲ ಅಂದ್ರೆ ಯು ನೋಟಿಸ್ ದಟ್ ಸರ್. ಕರೆಕ್ಟ್.
ಅಷ್ಟೇ ಸರ್ ನನ್ನ ಮಾತಿದ್ದು. ಈಗ ನೀವು ಸೆಕೆಂಡ್ ಪಾರ್ಟಿಗೆ ಬನ್ನಿ. ಸುದೀಪ್ ಸರ್, ಈ ಯುದ್ಧದಲ್ಲಿ ಗೆಲ್ಲೋದು ಯಾರು ಅಂತ ಸರ್. ಇಂಡಸ್ಟ್ರಿ ಪದೇ ಪದೇ ಸೋಲ್ತಾ ಇದೆ ಆ ಪೈರಸಿಯ ವಿರುದ್ಧದ ಯುದ್ಧದಲ್ಲಿ. ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವಂತ ಮಾತಿತ್ತು. ಈಗ ಆ ಕೆಲಸ ನೀವು ಮಾಡಿದೀರಾ ಅನ್ಕೋತೀನಿ. ಪೈರಸಿ ಅಂತ ಬಂದಾಗ ಸರ್, ನಾನು ಹೇಳೋದು ಇಲ್ಲಿ ನಾವು ಮಾತ್ರ ಅಲ್ಲ ಸರ್, ಸರ್ಕಾರನು ದೃಢವಾಗಿ ಇಳಿಬೇಕಾಗತ್ತೆ ಇದಕ್ಕೆ. ಯಾಕಂದ್ರೆ ಪವರ್ ಇರೋದು ಅಲ್ಲಿ. ನಾವೆಲ್ಲ ಎಷ್ಟು ಹೋರಾಡ್ಬೋದು ಅಷ್ಟು ಆಗಕ್ಕಾಗತ್ತೆ. ಬಟ್ ಒಂದು ಸ್ಟ್ರಾಂಗ್ ಲಾ, ಒಂದು ಭಯ ಹುಟ್ಟಲಿಲ್ಲ ಅಂದ್ರೆ ಯಾವ ದೇಶನೂ ಉಳಿಸ್ಕೊಳಕ್ಕಾಗಲ್ಲ. ಪೈರಸಿ ಅನ್ನೋದು ತುಂಬಾ ಜನಕ್ಕೆ ಸಾಯಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ಇದು ಒಳಗಡೆ ಬಿಟ್ಟಿದ್ದು ಎಲ್ಲಿಂದ, ಯಾವಾಗ ಆಯಿತು, ಎಲ್ಲಿಂದ ಪ್ರಾರಂಭ ಆಯಿತು, ಅದು ನಿಮ್ಮ ಆಲೋಚನೆ. ನೀವು ಹೋಗಿ ಹುಡುಕಿ ಸಿಗುತ್ತೆ. ಈಗ ಬಂದಾಗಿದೆ ಒಳಗಡೆ. ಬಟ್ ಚಿತ್ರರಂಗ ಒಟ್ಟಿಗೆ ನಿಂತಿಲ್ಲ ಅಂತ ಇಲ್ಲ ಸರ್. ನಾವು ಇಡೀ ಚಿತ್ರರಂಗದಲ್ಲಿ ಎಲ್ಲರೂ ಆಗುತ್ತೆ. ಬಟ್ ಏನಾಗುತ್ತೆ, ಸಮ್ಟೈಮ್ಸ್ ಅವ್ರವ್ರಿಗೆ ಆದಾಗ ಮಾತ್ರ ನೋವು ಗೊತ್ತಾಗುತ್ತೆ ಅಂತಾರಲ್ಲ, ಹಾಗೆ ಎಲ್ಲರೂ ಅವ್ರ ಸಿನಿಮಾ ಬಿಡುಗಡೆ ಆಗಿಲ್ಲ ಅಂದಾಗಲೂ ಬಂದು ಸೇರ್ಕೊಂಡಾಗ ಆಗುತ್ತೆ. ಬಟ್ ನನ್ನ ಪ್ರಕಾರ ಸರ್, ಬರೀ ಚಿತ್ರರಂಗದಿಂದ ಇದು ಸಾಧ್ಯ ಇಲ್ಲ. ಧ್ವನಿ ಎತ್ತಬಹುದು ಅಷ್ಟೇ. ಎಲ್ಲೋ ಒಂದು ಕಡೆ ಪವರ್ ಇರೋಂಥ ವ್ಯಕ್ತಿಗಳು ಇಲ್ಲಿ ಒಳಗಡೆ ಬರಲೇಬೇಕು. ಅವಾಗ ಯಾವುದು ಸಾಲ್ವ್ ಆಗದೆ ಇರೋದು ಇಲ್ವೇ ಇಲ್ಲ ಸರ್. ಸಾಲ್ವ್ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದಕ್ಕೂ ಒಂದು ಉತ್ತರ ಇರುತ್ತೆ. ಬಟ್ ಹೋಗೋ ರೂಟಲ್ಲಿ ಹೋಗ್ಬೇಕಷ್ಟೇ. ಸುದೀಪ್ ಸರ್, ಸರ್ ಒಂದು ವೇದಿಕೆನಲ್ಲಿ ಮಾತಾಡಿದಂತ ಮಾತು ಈ ಸಿನಿಮಾಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗಿದೆ ಅಂತ. ಯಾಕಂದ್ರೆ ಸಿನಿಮಾ ಚೆನ್ನಾಗಿದ್ರು ಕೂಡ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಒಂದಷ್ಟು ಪೋಸ್ಟ್ಗಳು ಬರ್ತಾ ಇದೆ. ಸೊ ಮೊದಲ 3 ದಿವಸ ಫ್ಯಾನ್ಸ್ಗಳ ಸಿನಿಮಾ ಆಗಿರುತ್ತೆ, ಫ್ಯಾನ್ಸ್ಗಳು ಬಂದು ಸಿಕ್ಕಾಪಟ್ಟೆ ನೋಡ್ತಾರೆ. ಆ ನಂತರ ಬರೋರು ಪ್ರೇಕ್ಷಕರು. ಸೊ ಇವ್ರಿಗೆ ಕೆಟ್ಟದಾಗಿ ಮೈಂಡ್ ಅಲ್ಲಿ ತುಂಬಿದ್ರೆ ಆ ನಂತರದಲ್ಲಿ ಬರೋ ಪ್ರೇಕ್ಷಕರು ತೊಂದರೆ ಆಗುತ್ತೆ ಅನ್ನುವಂಥದ್ದು. ಈ ಬದನೆಕಾಯಿ ಆಗಲ್ಲ. ಬನ್ನಿ ಸುದೀಪ್ ಸರ್, ವೇದಿಕೆ ಮೇಲೆ ನೀವು ಹೇಳ್ತೀರಾ ವೇದಿಕೆ ಮಾತಾಡಿರೋದ್ರಿಂದ ನೆಗೆಟಿವ್ ಅಲ್ಲ ಸರ್. ನೆಗೆಟಿವ್ ಒಂದು ಲಾರಿ ಗಟ್ಲೆ ಬರೋದು ನೋಡಿದ್ದಕ್ಕೆ ಮಾತಾಡಿದ್ ನಾನು. ನನಗೇನು ಕೆಲಸ ಇಲ್ವಾ? ಮಾತಾಡಿದ್ವಿ. ಈಗ ನೀವು ನೆಗೆಟಿವ್ ಅಂತೀರಾ, ಮಾಡ್ಲಿ ಬಿಡಿ. ಈಗ ನೀವು ಹೇಳ್ತೀರಿ ನಿನ್ನೆ ನವರಂಗ್ ಥಿಯೇಟರ್ 10:30 ಶೋನ, ಅದು 10 ಗಂಟೆ ಶೋ. 80% ಲೇಡೀಸ್ ವಿತ್ ದೇರ್ ಚಿಲ್ಡ್ರನ್. ಈಗ ಇನ್ನೊಬ್ರು ಇಲ್ಲಿ ಕುತ್ಕೊಂಡು ಇವರೇ ಹೇಳಿದ್ರು, ಸುದೀಪ್ ಅವರಿಗೆ ಫೀಮೇಲ್ ಫ್ಯಾನ್ಸ್ ಆ ಥರ ಇದೆ ಬಳಗ ಅಂತಂದ್ರು. ಈಗ ಅವ್ರನ್ನ ವೀಕ್ಷಕರಾಗಿ ತಗೊಂತಿರೋ, ಫ್ಯಾನ್ಸ್ ಆಗಿ ತಗೊಂತಿರೋ, ಇಟ್ಸ್ ನಾಟ್ ನೀಡೆಡ್. ಕನ್ನಡ ಸಿನಿಮಾ ನೋಡಕ್ಕೆ 10 ಗಂಟೆ ರಾತ್ರಿ ಆ ಚಳಿಯಲ್ಲಿ, ನೆನ್ನೆ ಒನ್ ಆಫ್ ದಿ ವೀಕ್ ಡೇಸ್ ಅಲ್ಲಿ 10 ಗಂಟೆಗೆ ಅಷ್ಟು ಫುಲ್ ಆಗಿ ಬರೀ 80% ಲೇಡೀಸ್ ಅಂಡ್ ವಿತ್ ದರ್ ಚಿಲ್ಡ್ರನ್ ಬಂದಿದ್ದಾರೆ ಅಂದ್ರೆ, ನೀವು ಹೇಳಿ. ಅವ್ರಿಗೂ ಕಿವಿ ಇದೆ, ಕಣ್ಣಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಬುದ್ಧಿ ಇದೆ. ಯಾವ್ದು ಕೇಳಬೇಕು, ಯಾವ್ದು ಕೇಳಬಾರ್ದು. ಬರ್ತಾ ಇರೋದು ಎಲ್ಲಿಂದ? ನಿಮ್ಮ ಲೋಗೋ ಹಾಕೊಂಡು. ಇದನ್ನ ನಂಬ್ತಾರ ಅವರು? ಹೇಳಿ. ಈಗ ಅದೇನಾರು ನೆಗೆಟಿವ್ ಆಗ್ತಾ ಇದೆ ಅಂದ್ರೆ ನೀವೇನ್ ಮಾಡ್ಬೇಕು? ಅಯ್ಯ ಸುದೀಪ್ ಅವರೊಬ್ಬರ ಅಲ್ಲ, ನನ್ನ ಮಕ್ಕಳ ನಾವು ಇದ್ದೀವಿ, ನಮ್ಮ ಲೋಗೋಗೆ ಕೈ ಹಾಕ್ತೀರ ಅಂತ ನೀವು ರೊಚ್ಚಿಗೆ ಎದ್ದೇಳ್ಬೇಕು. ಆ ರೊಚ್ಚಿಗೆ ಎದ್ದೇಳ್ತಾ ಇದ್ದೀರ ಅಂತ ನಾನು ಕಾಯ್ತಾ ಇದ್ದೀನಿ ನೋಡೋದಿಕ್ಕೆ. ನಮ್ದನ್ನ ನಾವು ಕಾಪಾಡ್ಕೊಂಡ್ವಿ, ನಿಮ್ದು ನೀವು ಕಾಪಾಡ್ಕೊಳ್ಳಿ. ಅಲ್ಲಿದ್ದೀವಿ. ಅಕಸ್ಮಾತ್ ಏನಾದ್ರು ಸ್ವಲ್ಪ ಹೆಲ್ಪ್ ಬೇಕು, ಸುದೀಪ್ ಅವರೇ ಬಂದು ಒಂಚೂರು ಹೇಳಿ, ನಾನು ಬರ್ತೀನಿ ಸೇರ್ಕೊಳ್ಳೋದು, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಸಿನಿಮಾ ನೀವು ಕಾಪಾಡಿ, ನಿಮ್ಮ ಲೋಗೋ ನಾವು ಕಾಪಾಡ್ತೀವಿ ಸರ್. ಸುದೀಪ್ ಸರ್, ಸರ್ ಇಲ್ಲಿ ರಮೇಶ್ TV5 ಸರ್. ಆಯ್ತು ಸರ್, ಬಿಫೋರ್ ರಿಲೀಸು ನೀವೊಂದು ಸ್ಟೇಟ್ಮೆಂಟ್ ಕೊಡ್ತೀರಿ. ಒಂದು ಇಂಟೆಲಿಜೆನ್ಸ್ ಇಂದ ನಮಗೆ ಒಂದು ರಿಪೋರ್ಟ್ ಬರುತ್ತೆ ನಮಗೆ. ಅದು ನಲ್ಪಾಡ್ ಅವರಿಂದ ಮತ್ತೆ ಚಂದ್ರಚೂಡ್ ಸರ್ ಇಂದ ಅಂಡ್ ರಾಜಗೌಡರಿಂದ ಅಂತೇಳಿ. ಸೊ ಆ ಇಂಟೆಲಿಜೆನ್ಸ್ ಅವರಿಂದ ಅಲ್ಲ, ಅದ್ ಬಂದಾಗ ಅವ್ರು ಇದ್ರು. ಓಕೆ, ನನ್ನ ಇಂಟೆಲಿಜೆನ್ಸ್ ಅವ್ರ 3 ಜನ ಅಲ್ಲ, ನನ್ನ ಸಹೋದರರು. ಅವ್ರ 3 ಜನ ನನ್ನ ಇಂಟೆಲಿಜೆನ್ಸ್ ಅಲ್ಲ ಸರ್. ಪಾಪ ಅವ್ರ ಮೂಲಕ ಅಂತ ಬಂತು ಅಂತಾರೆ. ಅವ್ರ ಮುಖಾಂತರನು ಬರಲಿಲ್ಲ. ಅವ್ರು ಬಂದಾಗ ನನ್ನ ಕಾರಲ್ಲಿ ಇದ್ರು ಸರ್. ಓಕೆ, ಅಷ್ಟೇ ಸರ್. ಈ ಇಂಟೆಲಿಜೆನ್ಸ್ ವಿಚಾರ ಮಾತಾಡಿದಾಗ ಅದನ್ನಷ್ಟು ಹೊರಗಡೆ ಎಗೇನ್ ಚರ್ಚೆ ಆಯ್ತು. ಏನಂತಂದ್ರೆ ಇಂಟೆಲಿಜೆನ್ಸ್ ಇರೋದು ಜಸ್ಟ್ CMಗೆ ಮತ್ತೆ DCMಗೆ ಇರುತ್ತೆ, ಇವ್ರಿಗೆ ಹೆಂಗ್ ಬಂದ್ಬಿಡುತ್ತೆ ಇಂಟೆಲಿಜೆನ್ಸ್ ಅಂತ. ಎಗೇನ್ ಇಲ್ಲಿ ಸತೀಶ್ ಸರ್ ಹೇಳಿದಾಗೆ ಅದು ನಿಜ ಕೂಡ ಆಯ್ತು. ಜಸ್ಟ್ 24 hours ಅಲ್ಲಿ ಎಗೇನ್ ಲೀಕ್ ಆಗೋಯ್ತು. ಸೊ ಈ ಒಂದು ಟೀಕೆ ಟಿಪ್ಪಣಿಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ಇಂಟೆಲಿಜೆನ್ಸ್ ನನಗೆ ಸರಿ ಕೇಳಿಸ್ತಾ ಇಲ್ಲ, ಕ್ಲಾರಿಟಿ ಬರ್ತಾ ಇಲ್ಲ. ಹಲೋ ಸರ್, ಕೇಳಿಸ್ತಿದೆಯಾ ಈಗ? ಮೈಕು ಸ್ವಲ್ಪ ದೂರ ಇಟ್ಕೊಳ್ಳಿ. ನೀವು ಅಲ್ಲಿವರೆಗೆ ಕೇಳಿಸ್ತು ಸರ್. ಇಂಟೆಲಿಜೆನ್ಸ್ ಆದ್ಮೇಲೆ ಹಲೋ ಎಸ್, ಈಗ ಬೆಟರ್. ಓಕೆ ಸರ್, ಈಗ ಕೇಳಿಸ್ತಿದೆಯಲ್ಲ ಸರ್? ಇಂಟೆಲಿಜೆನ್ಸ್ ವಿಚಾರ ಬಂದಾಗ ಅದು ಕೆಲವು ಹೊರಗಡೆ ಟೀಕೆಗಳು ಬಂತು. ಈ ಇಂಟೆಲಿಜೆನ್ಸ್ ಬರೋದು ಕೇವಲ CMಗಳಿಗೆ DCMಗಳಿಗೆ ಇವ್ರಿಗೆ ಎಲ್ಲಿಂದ ಬಂದ್ಬಿಡುತ್ತೆ ಇಷ್ಟು ಇನ್ಫಾರ್ಮೇಶನ್ ಅಂತ ಹೇಳೋದಷ್ಟೇ ಆಯ್ತು. ಸೊ ಈ ಒಂದು ಟೀಕೆಗಳ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇಂಟೆಲಿಜೆನ್ಸ್ ರಿಪೋರ್ಟ್ಗಳ ಬಗ್ಗೆ ನಿಮ್ಗೆ ಯಾವ ರೀತಿ ಮಾಹಿತಿ ಸಿಕ್ತು ಅನ್ನೋದ್ರ ಬಗ್ಗೆ? ಬಿಟ್ಕೊಡೋದೇ ಸ್ಟುಪಿಡಿಟಿ, ಇಂಟೆಲಿಜೆನ್ಸ್ ಅಲ್ಲ. ನನ್ನ ಇಂಟೆಲಿಜೆನ್ಸ್ ಬಗ್ಗೆ ನಾನು ಯಾಕೆ ಮಾತಾಡ್ಲಿ? ಯಾರೋ ಟೀಕೆ ಮಾಡ್ತಾರಂತ ಇವಾಗ ಯಾರೋ ಒಂದು ಹೇಳ್ತಾರೆ, ಸುದೀಪ್ ಅವ್ರ ಪ್ಯಾಂಟ್ ಬಿಟ್ರೆ ಏನು ಹಾಕಲ್ಲ, ಬಿಚ್ಚಿ ತೋರಿಸ್ಲಾ? ಹಂಗಾಗತ್ತಾ? ನಂದು ಸರ್, ನನ್ನ ರೂಪು. ನಾನು ಯಾಕೆ ಇದು ಮಾಡಲಿ? ನಾನು ಯಾವ್ದ ಟೀಕೆಗಳಿಗೆಲ್ಲ ಉತ್ತರ ಕೊಡಲ್ಲ ಸರ್.
ಅದೇ ನನಗೆ ಏನಿದೆ ಇಂಟೆಲಿಜೆನ್ಸ್ ಅಂತ ತಕ್ಷಣ ನಾನು ಸಿ ಎಂ ಆಗ್ಬೇಕಾ? ನಮ್ದೊಂದು ಟ್ರೂಪ್ ಇರಲ್ವಾ? ಈಗ ನೀವೇ ಕೂತ್ಕೊಂಡಲ್ಲಿ ನಿಮಗೆ ಗೊತ್ತಿಲ್ಲ, ನೀವೇನ್ ಅನ್ಬಿಟ್ರಿ ಇಂಟೆಲಿಜೆನ್ಸ್ ಆದಂತ ಚಕ್ರವರ್ತಿ ಅವ್ರನ್ನ ನೋಡ್ಬಿಟ್ಟು ಪಾಪ ಅವ್ರ ಸಹೋದರರು ಕಾರಣ ಇದ್ರಷ್ಟೇ. ನಾನೊಂದು ಮಾತು ಹೇಳ್ತೀನಿ ಸರ್, ಇಂಟೆಲಿಜೆನ್ಸ್ ಅಂದ ತಕ್ಷಣ ನಾನು ಸಿಲ್ಲಿಯಾಗಿ ಮಾತಾಡೋನಲ್ಲ ಸರ್. ಬರುತ್ತೆ ಸರ್, ಇಂಟೆಲಿಜೆನ್ಸ್ ಅಂತ ಏನಿದೆ ಸರ್, ವರ್ಡ್, ಇಟ್ಸ್ ಎ ಡಿಕ್ಷನರಿ ವರ್ಡ್. ಅದು ಅವರಿಗೂ ಇಂಟೆಲಿಜೆನ್ಸೇ, ನಮ್ಮ ಟ್ರೂಪ್ಗೂ ನಾವು ಕರೆಯೋದು ಇಂಟೆಲಿಜೆನ್ಸ್ ಅಲ್ವಾ? ಸೊ ಈಗ ಆ ಥರ ಸರ್ ನಮ್ದೊಂದು ಇರುತ್ತೆ. ಆ್ಯಂಡ್ ನಮ್ದಿರೋದು ಯಾವುದೋ ಏರಿಯಾದಿಂದ ಬಂದಿಲ್ಲ ಸರ್, ಅದು ನಿಮ್ಮ ಮಾಧ್ಯಮದಿಂದನೇ ಇರ್ಬೋದು. ಹಿಂಟ್ ಕೊಡ್ತಾ ಇದ್ದೀನಿ, ಮಾಧ್ಯಮದಲ್ಲಿ ನಿಮ್ಮ ರಿಸೋರ್ಸಸ್ ಹೆಂಗಿದೆ ಸರ್? ಇವತ್ತವರೆಗೆ ಬಿಟ್ಕೊಟ್ಟಿದ್ದೀರಾ? No, sir. ನಮ್ಮ ಟೆರಸಲ್ಲಿ ಏನು ನಡೀತು ಅಂತ ನೀವು ಪೋಸ್ಟ್ ಮಾಡಿರ್ತೀರಾ. ನಾನು ಹೆಂಗೆ ಸರ್ ಗೊತ್ತು ಅಂದ್ರೆ ನಮ್ಮ ಅಂದಿರ್ತೀರಾ ನೀವು. ಈಗ ನಾನೊಂದು ಹೇಳ್ತೀನಿ ಸರ್, ನನ್ನ ಇಂಟೆಲಿಜೆನ್ಸ್ ಬಂದಿದ್ದು ನಿಮ್ಮಿಂದನೇ ಸರ್, ನಿಮ್ಮ ಮಾಧ್ಯಮದಿಂದನೇ. ಅಲ್ಲಿಂದ ಬಂದಂಥ ರೈಟ್ ಸೋರ್ಸಸ್ ಇಟ್ಕೊಂಡು ಇಂಟೆಲಿಜೆಂಟ್ ಆಗಿ ಎವಿಡೆನ್ಸ್ ಒಟ್ಟಿಗೆ ನನಗೆ ಕೊಟ್ಟಂಥ ನನ್ನ ಇಂಟೆಲಿಜೆನ್ಸ್ ಟ್ರೂಪು ನಿಮ್ಮ ಮಧ್ಯೆನೇ ಕೂತಿದ್ದಾರೆ ಸರ್.